ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗಿರೋಂತಹ ಒಂದು ಗ್ರಾಮದಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇದು ತುಮಕೂರು ಜಿಲ್ಲೆ ಮಸ್ಕಲ್ ಅನ್ನೋ ಒಂದು ಗ್ರಾಮ. ಈ ಗ್ರಾಮ ಇಲ್ಲಿ ಏನು ಮಾಡ್ತಾರೆ, ಅಂಬೇಡ್ಕರ್ ಅವ್ರ ಜಯಂತಿ ಈ ಗ್ರಾಮದ ಯುವಕರೆಲ್ಲ ಸೇರಿ, ಹೆಣ್ಮಕ್ಳೆಲ್ಲ ಸೇರಿ ಬಾಬಾ ಸಾಹೇಬ್ರ ಜಯಂತಿಯನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಅದನ್ನು ಕೆಲವ್ರು ಏನು ಮಾಡ್ತಾರೆ, ಈ ಹಿಂದೆ ಇವರು ಬಾಬಾ ಸಾಹೇಬ್ರ ಬೋರ್ಡ್ ಹಾಕ್ತಾರೆ. ಅಂದರೆ ನಾಮಫಲಕ ಥರ ಅಂಬೇಡ್ಕರ್ ಅವ್ರ ಭಾವಚಿತ್ರ ಇರೋಂಥದ್ದು ಒಂದು ಬೋರ್ಡ್ ಹಾಕ್ತಾರೆ. ಆ ಬೋರ್ಡ್ ಹಾಕಿದ್ದಕ್ಕೆ ಆ ಬೋರ್ಡ್ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಕೆಲವು ಕಿಡಿಗೇಡಿಗಳು, ಮನುವಾದಿಗಳು ಮತ್ತು ಜಾತಿವಾದಿಗಳು, ಕೆಲವು ಬೋಳಿ ಮಕ್ಳು ಏನು ಮಾಡ್ತಾರೆ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಅಂಬೇಡ್ಕರ್ ಅವ್ರ ಬೋರ್ಡ್ನ ತೆರವು ಮಾಡಬೇಕು ಅಂತ. ಅದಾದಮೇಲೆ ಅಂಬೇಡ್ಕರ್ ಜಯಂತಿ ದಿನ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಗ್ರಾಮದ ಯುವಕರು ಎಲ್ಲ ಸೇರಿ ಮಾಡಿದಾಗ, ಪಾಪ ಮೆರವಣಿಗೆ ಎಲ್ಲ ಮಾಡಿದಾಗ ಇದನ್ನು ಸಹಿಸ್ತೀರಾ ಇದೇ ಜಾತಿವಾದಿಗಳೇನು ಮಾಡ್ತಾರೆ, ಇವರೇ ಬೇರೆಯವರಲ್ಲಪ್ಪ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಬೇಡ, ಅವರೊಂದು ಭಾವಚಿತ್ರ ಬೇಡ ಅಂತ ಹೇಳ್ಬಿಟ್ಟು ಅಂತಾರಂದರೆ ಇವ್ರನ್ನ ಮನುಷ್ಯರು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಪರಿಗಣಿಸಲ್ಲ. ಇದೇ ವ್ಯಕ್ತಿಗಳೇನು ಮಾಡ್ತಾರೆ, ಅಂಬೇಡ್ಕರ್ ಜಯಂತಿ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ, ಇವ್ರನ್ನ ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದರ ಒಂದು ಪ್ರತಾಪನ ಏನು ಮಾಡ್ತಾರೆ, ಬಾಬಾ ಸಾಹೇಬರ ಬೋರ್ಡ್ ಮೇಲೆ ಆ ಒಂದು ಬ್ಯಾನರ್ನ ಅರಿಯೋದ್ರ ಮುಖಾಂತರ ಮಾಡಿ ಅವ್ರಿಗೆ ಅವಮಾನ ಮಾಡೋಂಥ ಕೆಲಸನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೇಸು ಇವರು ಹೋರಾಟ ಮಾಡಿ ಕೇಸ್ ಮಾಡಿಸೋಂಥ ಸಿಚುವೇಶನಲ್ಲಿ ಇದ್ದಾರೆ. ಪಾಪ ಇಲ್ಲಿ ತನಕ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ, ಯಾರನ್ನೂ ತನಿಖೆ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನು ಕೆಲವೇ ದಿನಗಳಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರೆ ಇದ್ದಾಗ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಮಸ್ಕಲ್ ಗ್ರಾಮದಲ್ಲಾಗಿರೋಂತಹ ಅನ್ಯಾಯನ ಖಂಡಿಸಿ ಅತಿ ಶೀಘ್ರದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಅವರ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಅತಿ ಶೀಘ್ರದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.